ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನಗೆ ನಾನು ನೀಡಿರುವ ಕಾರ್ಯಗಳನ್ನು ನಿನ್ನಿಂದ ಮಾತ್ರವೇ ಮಾಡಲು ಸಾಧ್ಯ. ನಿನ್ನ ಅನನ್ಯತೆಯ ಸಾಕ್ಷಿಯಾಗಿ ನಾನಿದ್ದೇನೆ. ಯಾರಿಗೆ ಯಾವ ಕಾರ್ಯವನ್ನು ನೀಡಬೇಕೆಂದು ಈ ಸಾಯಿಗೆ ತಿಳಿದಿಲ್ಲವೇ? ನನ್ನ ಮೇಲೆ ನಂಬಿಕೆ ಇರಲಿ. ಬೇರೆಯವರ ಕಾರ್ಯವಾಗಲಿ, ಅವರ ಮಾತಾಗಲಿ, ಅವರ ಜೀವನವಾಗಲಿ ಯಾವುದೂ ನಿನ್ನದಲ್ಲ. ನನ್ನ ಮನಸ್ಸು ಶುದ್ಧವಾಗಿಲ್ಲ ಸಾಯಿ. ನೋವು, ಬೇಸರ, ಜನರು ಮಾಡಿದ ದ್ರೋಹ ಎಲ್ಲವೂ ನನ್ನನ್ನು ಕಾಡುತ್ತಿದೆ ಎಂದು ಹೇಳಿ ನೀನು ಒದ್ದಾಡುವುದನ್ನು ನಾನು ಅರಿವೆನು. ನೀನು ನೋವಿನಲ್ಲಿದ್ದಾಗ ನಿನ್ನ ಜೊತೆಯೇ ನಾನೂ ಸಹ ನೋವನ್ನು ಅನುಭವಿಸುತ್ತೇನೆ. ನಿನ್ನ ನೋವುಗಳನ್ನು ನನ್ನಲ್ಲಿ ಒಪ್ಪಿಸು. ನಿನ್ನ ಜೀವನದಲ್ಲಿ ಎಲ್ಲರೂ ಸದಾ ಇರುತ್ತಾರೆ, ಆದರೆ ನಿನ್ನ ಆತ್ಮದಲ್ಲಿರುವವನು ನಾನು. ನನ್ನನ್ನು ಹೊರತು ನೀನು ಯಾರಿಗೂ ನೀನು ಏನೆಂದು ತೋರಿಸುವ ಅಗತ್ಯವಿಲ್ಲ. ನೀನು ಮಾಡಿದ ಒಳ್ಳೆಯ ಕಾರ್ಯದಿಂದ ಒಬ್ಬರಿಗೆ ಒಳ್ಳೆಯದಾದರೂ ನಿನಗೆ ಸಿಕ್ಕಿದ್ದು ನೋವೆಂದರೆ ಅದರಲ್ಲಿ ನಿನಗೆ ಕಲಿಯಲು ಒಂದು ಪಾಠವಿದೆ ಎಂದರ್ಥ. ಮಾಡುವ ಒಳ್ಳೆಯದಕ್ಕೆ ಬದಲಿಗೆ ಏನನ್ನೂ ಅಪೇಕ್ಷಿಸಬೇಡ. ಜನರು ಬದಲಾದಾಗ ಆಶ್ಚರ್ಯವೂ ಪಡಬೇಡ. ಅವರ ನಿಜವಾದ ಗುಣ ತಿಳಿಯಿತೆಂದು ಸಂತೋಷಪಡು. ನನ್ನ ಮಗುವೆ, ನೀನು ಈ ಸಾಯಿಯ ಮಗು. ಯಾರು ಏನೇ ಮಾಡಿರಲಿ, ನೀನು ಒಳ್ಳೆಯದನ್ನೇ ಮಾಡಿರುವೆ ಎನ್ನುವ ಹೆಮ್ಮೆ ಇರಲಿ, ಆ ತೃಪ್ತಿ ನಿನಗಿರಲಿ. ಏಕೆಂದರೆ ಈ ಸಾಯಿಯ ಮಗುವಾಗಿರುವ ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.